ಮೇಡಮ್, ಒಂದು ಮಹಿಳೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಂದು 2 ತಾಸು ನಾನು ಕೆಲಸ ಮಾಡ್ತೇನಪ್ಪ ಈ ಪೇಪರ್ ಪ್ಲೇಟ್, ಎಷ್ಟು ಕೆಜಿ ಪೇಪರ್ ಪ್ಲೇಟ್ ಗಳನ್ನ ತಯಾರಿಸಬಹುದು ಮೇಡಮ್? ಸರ್ ಎರಡು ತಾಸು ಮಾಡ್ತೀವಿ ಅಂತಂದ್ ಹೇಳಿದ್ರು 25 ಕೆಜಿ ಮಾಡ್ಬೋದ್ರಿ. 4 ತಾಸಿಗೆ ಒಂದ್ 50 ಕೆಜಿ ಮಾಡ್ಬೋದ್ರಿ ಮೇಡಮ್. ಈ ನಮ್ದೇ ಡ್ಯೂಟಿ ಆಗಿ ಮಾಡ್ತೀವಿ ಅಂತಂದ್ರೆ 8 ತಾಸು ಮಾಡ್ತೀವಿ ಅಂತಂದ್ ಹೇಳಿದ್ರೆ ಒಂದ್ 100 ಕೆಜಿ ಮಾಡ್ಬೋದು. ಪೇಪರ್ ಬಿಡ್ ಬಿಸ್ನೆಸ್ ಅನ್ನ ಮಾಡ್ಬೇಕಾಗಿದೆ. ಉತ್ಸುಕರಾಗಿ ಮಾಡ್ಬೇಡಿ, ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ, ಹಿಂಗ್ ಮಾಡಿದ್ರೆ ಹೆಂಗಾಗುತ್ತೆ, ಹಿಂಗ್ ಮಾಡಿದ್ರೆ ಹೆಂಗಾಗುತ್ತೆ. ನೀವು ನಿಮ್ಮ ಮಿಸಸ್ ಅಲ್ಲಿ ಕೂತ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಅರ್ಧಾಂಗಿಗಳು ಅವಳಿಗೊಂದು ಕೆಲಸ ಕೊಟ್ಟಂಗಾಗುತ್ತೆ. ಮನೇಲಿ ಕೂತ್ಕೊಂಡು ನೀವು ಡಿಸ್ಕಷನ್ ಮಾಡಿ. ಈ ತರ ಸ್ಕ್ರಬ್ಬರ್ ಆಗಿ ನಿಮಗೆ ಹೊರಗಡೆ ಬರ್ತದೆ. ಇದ್ರ ನೀವು ಮಾರ್ಕೆಟ್ ಅಲ್ಲಿ ನೋಡಿ ಎಲ್ಲ ಇದು ಪ್ಲಾಸ್ಟಿಕ್ ಗಮ್ ಹಿಡ್ಕೊಂಡಿದೆ. ಸೊ ಆಟೋಮೆಟಿಕ್ ಆಗಿ ಏನಾಗ್ತಾ ಇದೆ, ಇದು ನೀವು ಬೇಕಾದ್ರೆ ಕಟ್ ಮಾಡಿ 10 ರೂಪಾಯಿ ಮಾರ್ಕೆಟ್ ಅಲ್ಲಿ ಮಾರ್ಬೋದು, 20 ಮಾರ್ಬೋದು. ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 4 ರಿಂದ 5 ರೂಪಾಯಿಗೆ ಒಂದು ಸ್ಕ್ರಬ್ಬರ್ ರೆಡಿ ಆಗುತ್ತೆ. ನಿಮ್ಗೆ 10 ರೂಪಾಯಿ ಮಾರಿದಾಗ 4 ರಿಂದ 5 ರೂಪಾಯಿ ಲಾಭ ತಗೊಳ್ಳೋಂತ ಅವಕಾಶಗಳನ್ನ ಈ ಸ್ಕ್ರಬ್ಬರ್ ಅಲ್ಲಿ ಇವತ್ತು ನೀವು ಮಾಡಬಹುದು. ಇದು 5 ರೂಪಾಯಿ ಬ್ರಷ್ ನಾವು 8 ರೂಪಾಯಿ 10 ರೂಪಾಯಿ ಕೊಟ್ಟಿರ್ತೀವಿ, ಅವ್ರು 15 ರೂಪಾಯಿ 20 ರೂಪಾಯಿ ಮಾರ್ತಾನೆ. ಸೊ ಇದು ಜಾಸ್ತಿ ಮಾರ್ಕೆಟ್ ಅಲ್ಲಿ ಯೂಸ್ ಆಗೋದ್ರಿಂದ ಇದ್ರೂ ಸಹಿತ ಈ ಪೇಪರ್ ಬೋರ್ಡ್ ಅಲ್ಲಿ ನೀವು ಬ್ರಷ್ ಸ್ಕ್ರಬ್ಬರ್ ಜೊತೆಗೆ ಬ್ರಷ್ ಸಹಿತ ಮಾಡಬಹುದು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಬಹಳ ದಿವಸದ ಮೇಲೆ ಬಂದ್ರಿ ಆಫೀಸಿಗೆ? ಇಲ್ಲ ಸರ್, ನಮ್ಗೆ ಗೊತ್ತಾಯ್ತು ನೀವು ಒಂದು ಹೊಸ ಮಷಿನ್ ನ ಲಾಂಚ್ ಮಾಡಿದಿರಂತೆ. ಅದು ಮಲ್ಟಿಪಲ್ ವರ್ಕ್ ಮಾಡುವಂತಹ ಮಷಿನ್ ನ ಲಾಂಚ್ ಮಾಡಿದಿರ ಅಂತ ಗೊತ್ತಾಯ್ತು. ಓಕೆ, ಒಂದೇ ಮಷಿನ್ ಅಲ್ಲಿ ಪೇಪರ್ ಪ್ಲೇಟ್ಸ್ ಗಳಲ್ಲಿ ಸಹಿತ 8 ರಿಂದ 9, 10, 11 ನಮೂನಿ ಪ್ಲೇಟ್ ಗಳನ್ನ ಮಾಡಬಹುದು. ಜೊತೆಗೆ ಬಾಂಡೆತಿಕ ಸ್ಕ್ರಬ್ಬರ್ ಇದೆ, ಆ ಸ್ಕ್ರಬ್ಬರ್ ನ ಮಾಡಬಹುದು. ಟೂತ್ ಬ್ರಷ್ ಇದೆ, ಆ ಟೂತ್ ಬ್ರಷ್ ಅನ್ನು ಪ್ಯಾಕಿಂಗ್ ಮಾಡಬಹುದು. ಮತ್ತೆ ಮಸಾಲಾ ಪಾಕೆಟ್ಸ್ 5 ರೂಪಾಯಿ 10 ರೂಪಾಯಿ ಮಸಾಲಾ ಪಾಕೆಟ್ಸ್ ನಾವು ಎಮರ್ಜೆನ್ಸಿ ತಗೊಂಡ್ ಬರ್ತೀವಿ, ಆ ಪಾಕೆಟ್ಸ್ ಗಳು ಸಹಿತ ಅದರಲ್ಲಿ ಮಾಡಬಹುದು. ಆನಂತರ ಡ್ರೈ ಫ್ರೂಟ್ಸ್ ಬರ್ತವೆ. ಸಾಮಾನ್ಯ ಏನಂದ್ರೆ ಯಾರಿಗೂ ಗೋಡಂಬಿ ಬೇಕಾಗಿತ್ತು, 4-5 ಕಡು ಬಡವರು ಇರ್ತಾರೆ, ಅವ್ರಿಗೆ ಜಾಸ್ತಿ ಒಂದು ಕಾಲಿಗೆ ತೊಗೊಳಕಲ್ಲ. ಒಂದು 5 ರೂಪಾಯಿದ್ದು ಗೋಡಂಬಿ ಬೇಕಾದ್ರೆ ಅವ್ರಿಗೂ ಕೀರ್ ಕುಡಿಬೇಕು ಅಥವಾ ಏನೋ ಸ್ವೀಟ್ ಮಾಡ್ಕೋಬೇಕಂದಾಗ ಒಂದು 5 ರೂಪಾಯಿ ಪ್ಯಾಕೆಟ್ 4 ಕಾಳು ಬರ್ತದಲ್ಲ ಹಾಕೊಂಡು ಮಾಡೋದು. ಈ ತರದೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋದು ವ್ಯವಸ್ಥೆಗಳನ್ನ ಮಾಡಿದ್ವಿ. ಮತ್ತೆ ಇದರಲ್ಲೇ ಮುಂದೆ ಇನ್ನೂ ಏನು ಇಂಪ್ರೂವ್ ಮಾಡಕ್ ಆಗುತ್ತೆ ಅಂತ ಪ್ರಯತ್ನ ಇದೀವಿ. ಇಷ್ಟೊತ್ತು ಇವತ್ತು ತಂದಿದ್ದೀವಿ, ಅದನ್ನ ನಿಮ್ಮ ಮುಂದೆ ತೋರಿಸ್ರಿ. ಅದು ಜನತೆಗಳಿಗೆ ದಯವಿಟ್ಟು ತೋರಿಸಿ ಪ್ಲೀಸ್ ಮೇಡಮ್. ಥ್ಯಾಂಕ್ ಯು. ಬನ್ನಿ ಸರ್, ಆಗಿದ್ರೆ ಮಷಿನ್ ನೋಡಿ. ನೋಡಿ, ಈಗ ನಾವು ಪೇಪರ್ ಬೋರ್ಡ್ ಮೊದಲೇನು ಮಷಿನ್ ಮಾಡ್ತಾ ಇದ್ವಿ. ಸೊ ಈಗ ಹೊಸ ಮಷಿನ್ ಮಾಡಲ್ ತೋರಿಸಿದೀನಿ ನಿಮಗೆ. ಸೇಮ್ ಅದಕ್ಕೆ ಡಿಫ್ರೆನ್ಸ್ ಏನಂತಂದ್ರೆ, ಸೊ ಇದರಲ್ಲಿ ವಿ ಗಾರ್ಡ್ ಕಂಪ್ನಿ ಮೋಟರ್ ಬರುತ್ತೆ, ಹೆವಿ ಇರುತ್ತೆ. ಜೊತೆಗೆ ಹೈಡ್ರೋಲಿಕ್ ಸಿಸ್ಟಮ್ ಆದಾಗ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ವಿ. ಮತ್ತೆ ಬಾಡಿ ಸ್ಟ್ರೆಂತ್ ಹೆವಿ ಆಗಿದೆ, ಯಾಕಂದ್ರೆ ಮುಂದೆ ಫ್ಯೂಚರ್ ಏನು ಅಳವಡಿಸ್ಕೊಡ್ತಾ ಇದೀವಿ, ಅದಕ್ಕೆ ಸ್ವಲ್ಪ ಬಾಡಿ ಸ್ಟ್ರೆಂತ್ ಬೇಕಾಗುತ್ತೆ. ಅದಕ್ಕೆ ಆ ಸ್ಟ್ರೆಂತ್ ಬೇಕಾಗಿದ್ದ ರೆಡಿ ಮಾಡಿದ್ವಿ, ನಾನು ನಂತರ ಹೇಳ್ತೀನಿ ನಿಮಗೆ. ಸೊ ಈಗ ನಮ್ಮ ಹಳೆ ಮಷಿನ್ ಆಗ್ಲಿ ಈ ಮಷಿನ್ ಆಗ್ಲಿ ಸಹಿತ ಯಾಸ್ ಇಟ್ ಈಸ್ ಇವತ್ತು ಒಂದೇ ಮಷಿನ್ ಅಲ್ಲಿ ಇವತ್ತು ಡೋನಾ ಡೈ ಅಂತ ಹೇಳ್ತೀವಿ, ಇದನ್ನ ರೆಡಿ ಮಾಡ್ತಾ ಇದೀವಿ. ಇದ್ರ ಹತ್ರ 6 ನಂಬರ್ ಪ್ಲೇಟ್ ಮಾಡ್ತಾ ಇದೀವಿ. ಇದು ಗೋಲ್ಗಪ್ಪ ಎಲ್ಲ ತಿನ್ನಕ್ ಬರುತ್ತೆ. ಇದು 7 ನಂಬರ್ ಪ್ಲೇಟ್ ಇದರಲ್ಲೇ ಮಾಡ್ತಾ ಇದೀವಿ. ಸೊ ಇದು ಹಾಫ್ ಗೋಬಿಗೆಲ್ಲ ಬರುತ್ತೆ. ಟಿಫನ್ ಇಡ್ಲಿ ವಡಾ ತಿನ್ಬೇಕು 8 ನಂಬರು, 9 ನಂಬರು, 10 ನಂಬರು, 12 ನಂಬರು. ಮತ್ತೆ ಇದ್ರ ಜೊತೆಗೆ 13 ನಂಬರ್ ಅಲ್ಲಿ ಸಹಿತ ವೆರೈಟಿಗಳು ಪ್ಲೇಟ್ಗಳು ಡಿಸೈನ್ಸ್ ಎಲ್ಲ ಬರ್ತದೆ. ಆ ಡಿಸೈನ್ಸ್ ಗಳನ್ನ ಸಹಿತ ನಾವೆಲ್ಲದನ್ನು ಮಾಡ್ಬೋದು ಇದರಲ್ಲಿ. ಸೊ ಈ ತರ ಪ್ಲೇಟ್ಗಳ ಜೊತೆಗೆ ಮತ್ತೆ ಇದರ ನಮ್ಮ ಮಲ್ಟಿಪಲ್ ಗ್ರೀನ್, ಮತ್ತೆ ಸಿಲ್ವರ್, ಮತ್ತೆ ಮಲ್ಟಿಪಲ್ ಅಂತ ಸ್ಟಾರ್ ಡೈ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಈ ತರ ಸ್ಟಾರ್ ಡೈಗಳನ್ನ ಯೂಸ್ ಮಾಡಿ ಪ್ಲೇಟ್ ಎಷ್ಟು ಚಂದ ಅಂದ ಕಾಣ್ತಾ ಇದೆ ಅಂದ್ರೆ, ಒಂಥರ ಹೆಣ್ಮಕ್ಳನ್ನ ಸುಂದರವಾದ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಪ್ಲೇಟ್ ಸಹಿತ ಸುಂದರವಾಗಿ ಮಾಡುವಂತ ವ್ಯವಸ್ಥೆಗಳನ್ನ ಸ್ಟಾರ್ ಡೈ ಅಂತ ಹೇಳ್ತೀವಿ. ಈ ತರ ಪೇಪರ್ ಪ್ಲೇಟ್ ಗಳನ್ನ ಅಂದ್ರೆ 1, 2, 3, 4, 5, 6, 7, 8, ಸೊ 9 ಪ್ಲೇಟ್ ಗಳನ್ನ ಮತ್ತೆ 14, 15 ಅಂದ್ರೆ 12 ರಿಂದ 13 ನಮೂನಿ ಮಾಡೆಲ್ಸ್ ಗಳನ್ನ 13 ನಮೂನಿ ಪ್ಲೇಟ್ ಗಳನ್ನ ಒಂದೇ ಮಷೀನ್ ಮಾಡುವಂತ ವ್ಯವಸ್ಥೆಗಳನ್ನ ಈ ಹೈಡ್ರೋಲಿಕ್ ಸಿಸ್ಟಮ್ ಅಲ್ಲಿ ಕೊಟ್ಟಿದೀವಿ. ಸೊ ಹಳೆ ಮಷೀನ್ ಪ್ಲೇಟ್ ಆಗ್ತಿತ್ತು, ಇಷ್ಟು ನಮೂನಿ ಪ್ಲೇಟ್ ಗಳು ಆಗ್ತಿದ್ರಲ್ಲಿ. ಸೊ ಇದರಲ್ಲಿ 14, 15, 16 ಯಾಕಂದ್ರೆ ಬೆಂಗಳೂರು ಮತ್ತೆ ಬಳ್ಳಾರಿ ಮತ್ತೆ ರಾಜಸ್ಥಾನ ಕಡೆಗಳ ಜನಗಳಿದ್ದಾರೆ, ಅವ್ರಿಗೆ ದೊಡ್ಡ ಪ್ಲೇಟ್ ಬೇಕಾಗಿದೆ. 14, 15, 16 ಪ್ಲೇಟ್ಗಳು ಬೇಕಾಗುತ್ತೆ. ಆ ಪ್ಲೇಟ್ಗಳನ್ನು ಸಹಿತ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿಂತ ದೊಡ್ಡ ಮಷೀನ್ ನಮಗೆ ಬೇಕಾಗಿತ್ತು, ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ಅದನ್ನ ಇನ್ನು ಹೊಸತನದಲ್ಲಿ ಏನು ಪ್ರಾರಂಭ ಮಾಡಿದೀವಿ ಅನ್ನೋದನ್ನ ನಿಮಗೆ ಸ್ಕ್ರಬ್ ಮಷೀನ್ ಆಗಿ ಇನ್ನೊಂದು ಹೊಸ ಪ್ರಾಡಕ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ನೀವು ಈಗ ಆಲ್ರೆಡಿ ಬೇರೆ ಡೈ ಇತ್ತು, ಈಗ ಆ ಡೈನ ತೆಗೆದ್ಬಿಟ್ಟು ಈ ಡೈನ ನೀವು ಫಿಟ್ ಮಾಡ್ತಾ ಇದ್ದೀರಾ? ಹೌದು. ಸೊ ಏನ್ ಮಾಡ್ತಾ ಇದ್ದೀರಾ ಸರ್ ಈಗ? ಸೊ ಈಗ ಇಲ್ಲಿವರೆಗೂ ಪೇಪರ್ ಪ್ಲೇಟ್ ಅನ್ನೋ ಒಂದು ಸಬ್ಜೆಕ್ಟ್ ಎಲ್ಲರ ಮೈಂಡ್ ಅಲ್ಲಿ ಇತ್ತು. ಸೊ ಸಮಾಜದಲ್ಲಿ ಜನಾಗ್ಲಿಕ್ಕೆ ಹೇಳ್ತು ಒಂದೇ ಮಷೀನ್ ಮತ್ತೆ ಮಲ್ಟಿಪಲ್ ಏನಾದ್ರು ಮಾಡಕ್ ಆಗುತ್ತಾ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮನ್ನ ಗೋಳಾಡ್ಕೊತಿದ್ರು. ನೀವೆಲ್ಲ ಕೊಟ್ಟಿದ್ರ, ಇನ್ನೊಂದ್ ಸ್ವಲ್ಪ ಕೊಡಿ, ಇನ್ನೊಂದ್ ಸ್ವಲ್ಪ ಕೊಡಿ ಅಂತೇಳಿ. ಅದಕ್ಕೆ ನಾವು ಮತ್ತೆ ನಮ್ಮ ಮೊಹಮ್ಮದ್ ಇಕ್ಬಾಲ್ ಸರ್ ನಮ್ಮ ಕಂಪನಿಯ MD ಏನಿದ್ದಾರೆ, ಸೊ ಎಲ್ಲಾ ಸೇರಿ ಒಂದು ಹೊಸ ವಿಚಾರಗಳನ್ನ ಮಾಡಿ ಒಂದು ಹೊಸ ತರವನ್ನ ಜಗತ್ತಿಗೆ ಕೊಡ್ಬೇಕಂತ ಪ್ಲಾನ್ ಮಾಡಿದ್ರು. ಈಗ ನೋಡಿ, ನಮ್ದೇನ್ ಡೈ ಫಿಟ್ ಮಾಡ್ತಾ ಇದ್ವಿ, ನಾವು ಡೈ ಫಿಟ್ ಮಾಡ್ತಾ ಇದ್ವಿ. ಅದೇ ಡೈ ಉದಾಹರಣೆ, ಸೊ ನಾವು ಪೇಪರ್ ಫಿಟ್ ಮಾಡೋ ಹೊತ್ತಿನಲ್ಲಿ
ಸೊ 6 ನಂಬರ್ ಇಂದ ಹಿಡಿದು 7, 8, 9, 10, 11, 12, 13, 14, 15 ಈ ತರ ಡೈಗಳೇ ಬರ್ತವೆ. ಸೊ ಈ ಡೈಗಳು ಫಿಟ್ ಮಾಡಿದ್ವಿ. ಈಗ ಏನ್ ಮಾಡಿದ್ವಿ, ಈ ಡೈಗಳನ್ನ ತೆಗೆದಿದ್ದೀನಿ ನಾನೀಗ. ಓಕೆ, ಈ ಡೈಗಳು ತೆಗೆದಿದ್ದೀನಿ. ಈಗ ಅದರ ಬದ್ಲಿ ಈಗ ಈ ಡೈ ಹಾಕಿದೀನಿ. ಸೇಮ್ ಅದೇ ಈ ನಟ್ ಲೂಸ್ ಮಾಡಿದ ಅವಾಗ ನೋಡಿದೀರಾ. ಸೊ ಮತ್ತೆ ಹಾಕಿದೀನಿ, ನಟ್ ಟೈಟ್ ಮಾಡಿದೀನಿ ಅಷ್ಟೇ. ಟೈಟ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪರೇಟಿಂಗ್ ಸೇಮ್ ಆಗಿದೆ. ಇದು ಎಷ್ಟು ವೇಟ್ ಇರ್ತದೆ, ಆಲ್ಮೋಸ್ಟ್ ಒಂದು 10 ರಿಂದ 20 kg ಇರ್ತದೆ ವೇಟ್. ಇದು ಅದು ನಟ್ ಈ 2 ನಟ್ಗಳಲ್ಲಿ ನಿಂತ್ಕೊಳ್ತದೆ. ಸೊ ಅದಕ್ಕೆ ಏನ್ ಮಾಡಿ ಫಿಟ್ ಮಾಡಿದೀನಿ. ನೆಕ್ಸ್ಟ್ ಕರೆಕ್ಟ್ ಫಿಟ್ ಆಗಿಲ್ಲ ಅಂತ ಆಪರೇಟಿಂಗ್ ನೋಡ್ಕೋಬೇಕಾಗಿದ್ರೆ ವೇಟ್ ಇರ್ತದೆ. ಸೊ ಅವಾಗ ಬಟನ್ ಆಪರೇಟ್ ಮಾಡಿದಾಗ ನೋಡಿ ಅದು ಹೇಳಕ್ ಸ್ಟಾರ್ಟ್ ಆಯ್ತು. ಈಗ ಓಕೆ, ಸೇಮ್ ಆ ಡೈ ಕೆಲಸ ಅದೇ ಕೆಲಸ ಇದು ಮಾಡ್ತಾ ಇದೆ. ಈಗ ಇದರಲ್ಲಿ ನಾನು ಬೇರೆ ಪೇಪರ್ ಪ್ಲೇಟ್ ಅನ್ನ ಬಿಟ್ಟು ಬೇರೆ ಐಟಮ್ ಅನ್ನ ಏನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಇದು ಒಂದು ಬಂದ್ಬಿಟ್ಟು ಇದು ಸ್ಕ್ರಬ್ಬರ್ ಅಂತಂದ್ರೆ ಏನಂತಂದ್ರೆ ಒಂದು ವ್ಯವಸ್ಥೆ ತೋರಿಸ್ತೀನಿ. ಸೊ ಇದರಲ್ಲಿ ಸ್ಕ್ರಬ್ಬರ್ ಅಂತಂದ್ರೆ ನೀವು ಅಂಗಡಿಯಲ್ಲಿ ತಗೊಳ್ತೀರಾ, ಈ ತರ ಬಾಂಡೆ ತಿಕ್ಕ ಬ್ರಷ್ ಒಂದು 10 ರೂಪಾಯಿನೋ 15 ರೂಪಾಯಿ 20 ರೂಪಾಯಿ ಕೊಟ್ಟು ಮಾರ್ಕೆಟ್ ಅಲ್ಲಿ ತಗೊಂಡು 10 ರೂಪಾಯಿ ಸಿಗುತ್ತೆ. ನೀವು ಮಾಲ್ ಮೊಬೈಲ್ ಅಲ್ಲಿ ತಗೊಂಡಾಗ ನಿಮ್ಗೆ ಇದು 20 ರೂಪಾಯಿ ಸ್ಕ್ರಬ್ಬರ್ ಬಾಂಡೆ ತಿಕ್ಕಕ್ಕೆ ಯೂಸ್ ಆಗಲಿ ಅಂತ ಮಾಡ್ಕೊಳ್ತೀವಿ. ಸೊ ಇದನ್ನು ಸಹಿತ ಹೆಂಗ್ ಮಾಡೋದು, ಇದು ಹೀಟ್ ಆಗುತ್ತೆ. ಹೆಂಗೆ ಪೇಪರ್ ಪ್ಲೇಟ್ ಅಲ್ಲಿ ಹೀಟ್ ಆದಾಗ ಪ್ಲೇಟ್ ಆಗ್ತಿತ್ತು ಹಾಗೆ ಇದು ಪ್ಲೇಟ್ ಹೀಟ್ ಆಗುತ್ತೆ. ಹೀಟ್ ಆದಾಗ ನಾವು ಈ ಡೈ ಅನ್ನ ಈಕ್ವಲ್ ಆಗಿ ಇಟ್ಕೋಬೇಕು. ಇದು ಕರೆಕ್ಟ್ ಆಗಿದೆ ಅಲ್ಲ ಅಂತೇಳಿ ಒಂದ್ಸಲ ಯಾಕಂದ್ರೆ ಈ ಕಾನೆ ಕರೆಕ್ಟ್ ಆಗಿ ಕುತ್ಕೋಬೇಕು. ಒಂದ್ಸಲ ಆಪರೇಟ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಇದು ಕರೆಕ್ಟ್ ಆಗಿ ಕುತ್ಕೊಂಡಿದೆ ಈಗ. ಓಕೆ ನೋಡಿ, ಇಲ್ಲೆಲ್ಲ ಎಡ್ಜ್ಗಳಲ್ಲಿ ಬಂದು ಕರೆಕ್ಟ್ ಆಗಿ ಕುತ್ಕೊಳ್ತಾ ಇದೆ. ಓಕೆ, ಈಗ ನಾವು ಡೈ ಇಟ್ಟಿದ್ದು ಕರೆಕ್ಟ್ ಆಗಿ ಇಟ್ಟಿದೀವಿ ಅಂತ ಅರ್ಥ ಆಯ್ತು. ಸೊ ಅವಾಗ ಮತ್ತೆ ಇದನ್ನ ನಾವು ಮೇಲೆ ಮಾಡ್ಕೋಬೇಕು. ಮೇಲೆ ಮಾಡ್ಕೊಂಡು ಈ ಡೈ ಅಲ್ಲಿ ಸೊ ಈ ತರ ಸ್ಕ್ರಬ್ಬರ್ ಮಾಡುವಂತ ಮೆಥಡ್ ಹೇಗಿದೆ ಅಂತಂದ್ರೆ ಈ ತರ ಕಪ್ಪುಗಳು ಬರುತ್ತೆ. ಈ ಕಪ್ಪನ್ನ ಇದರಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಅದೇ ರೀತಿ ಕಪ್ಪುಗಳನ್ನ ಇದರಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ ಇನ್ಸರ್ಟ್ ಆಯ್ತು. ಇನ್ಸರ್ಟ್ ಆದ್ಮೇಲೆ ನೆಕ್ಸ್ಟ್ ಈ ತರ ಸ್ಕ್ರಬ್ಬರ್ ಅನ್ನ ಇದ್ರಲ್ಲಿ ಹಾಕ್ಬೇಕು. ಈ ಸ್ಕ್ರಬ್ಬರ್ ರಾ ಮಟೀರಿಯಲ್, ಈ ಪ್ಲಾಸ್ಟಿಕ್ ಮತ್ತೆ ಅದ್ರ ಮೇಲ್ಗಡೆ ಬರುವಂತ ಸೀಟು ಇದೆಲ್ಲದೂ ಸಹಿತ ನಮ್ಮ ಪ್ರಿನ್ಸ್ ಎಂಟರ್ಪ್ರೈಸಸ್ ಸಿಗುತ್ತೆ. ರಾ ಮಟೀರಿಯಲ್ ಇದು A to Z ನಿಮ್ಗೆ ಮತ್ತೆ ಇಲ್ಲಿ ತರಬೇಕು ಅನ್ನೋ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಫಾರ್ಮೆಟ್ ಎಲ್ಲಾ ರಾ ಮಟೀರಿಯಲ್ ನಮ್ಮ ಹತ್ರ ಸಿಗುತ್ತೆ. ಸ್ಕ್ರಬ್ಬರ್ದು ಇದು ನಿಮಗೆ ಕೆಜಿ ಗಟ್ಟಲೆ ಸಿಗುತ್ತೆ, ಇದು ಪೀಸ್ ಲೆಕ್ಕ ಸಿಗುತ್ತೆ, ಇದು ಸೀಟ್ ಲೆಕ್ಕ ಸಿಗುತ್ತೆ. ಓಕೆ, ಇದರಲ್ಲಿ ಸ್ಕ್ರಬ್ಬರ್ 2-3 ಕ್ವಾಲಿಟಿ ಬರ್ತದೆ. ಫಸ್ಟ್ ಕ್ವಾಲಿಟಿ ಇದೆ ಇದ್ರ ಯಾಕಂದ್ರೆ ನೀರು ಹಾಕಿದಾಗ ಜಂಗ್ ಹತ್ತದು ಥರ್ಡ್ ಕ್ವಾಲಿಟಿ, ಆಮೇಲೆ ಬಿಡಿ ಉದುರಂತದ್ದು ಸೆಕೆಂಡ್ ಕ್ವಾಲಿಟಿ. ಯಾವ್ದು ಕೆಲಸ ಜಂಗ್ ಹೊತ್ತಲ್ಲ ಉದುರ್ತಾ ಇಲ್ಲ ಫಸ್ಟ್ ಕ್ವಾಲಿಟಿ. ಅದು ಈ ತರ ಮಟೀರಿಯಲ್ ಸಹಿತ ನಮ್ಮ ಹತ್ರ ಸಿಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಈ ಸ್ಕ್ರಬ್ಬರ್ ಅನ್ನ ಇಲ್ಲಿ ಹಾಕಿ ಇಲ್ಲಿ ಹಾಕ್ತಾ ಇದೀರಾ, ಇದೇ ರೀತಿ ಸ್ಕ್ರಬ್ಬರ್ ಹಾಕ್ತಾ ಇದೀರಾ. ಇಲ್ಲಿ ಹಾಕಿ ಎಲ್ಲ ಸ್ಕ್ರಬ್ಬರ್ ಹಾಕಿದ್ರೆ ಎಂದ್ಕೊಳ್ಳಿ. ಹಾಕಿದ್ಮೇಲೆ ಈ ತರ ಸೀಟ್ ಬರುತ್ತೆ. ಇದು ಇಲ್ಲಿ ಲ್ಯಾಮಿನೇಟೆಡ್ ಇರ್ತದೆ, ಇದು ಪ್ಲಾಸ್ಟಿಕ್ ಇರುತ್ತೆ. ಓಕೆ, ಸೊ ಇದನ್ನು ಸಹಿತ ನೀವು ಯಾವ್ದೋ ಒಂದು ಕಂಪನಿ ಹೆಸರು ಇದೆ ECO ಅಂತ. ಇನ್ ಫ್ಯೂಚರ್ ಇದು ದೊಡ್ಡ ಬ್ರಾಂಡ್ ಆಗಿ ಬೆಳೀತು ಅಂತಂದ್ರೆ ಈ ತರ ಸೀಟ್ ಅನ್ನ ನಿಮ್ಮ ಹೆಸರಲ್ಲೇ ಅಂದ್ರೆ ನಿಮ್ಮ ಶೆಲ್ಲು ಸ್ಕ್ರಬ್ಬರ್ ಅಂತೇಳಿ ನೀವು ಇದನ್ನ ಪ್ರಿಂಟ್ ಮಾಡಿಸ್ಕೊಂಡು ಈ ತರ ಸೀಟ್ ಗಳನ್ನ ನಿಮ್ಮ ಬ್ರಾಂಡ್ ಅಲ್ಲಿ ಮಾಡ್ಕೊಳ್ಳುವಂತ ಅವಕಾಶ ನಿಮಗಿದೆ. ಸೊ ಈ ತರ ಮಾಡ್ಬಿಟ್ಟು ಈ ಸೀಟ್ ಅನ್ನ ಏನ್ ಸ್ಕ್ರಬ್ಬರ್ ಹಾಕಿದ್ರೆ ಇದ್ರ ಮೇಲೆ ಇಡಬೇಕು. ಏನ್ ಪೇಪರ್ ಪ್ಲೇಟ್ ಮಾಡೋಂತ ಪ್ರೊಸೆಸ್ ಏನಿತ್ತು ಸೇಮ್ ಪ್ರೊಸೆಸ್ ಇಲ್ಲಿ ಕೆಳಗಡೆ ಬರುತ್ತೆ. ಮತ್ತೆ ಇಲ್ಲಿ ಕೂತ್ಕೊಳ್ತದೆ, ಹೀಟ್ ಆಗಿ ಅದನ್ನ ಒಂದಕ್ಕೊಂದು ಅಂಟಿಸುತ್ತೆ. ಅಂಟಿಸಿ ಮತ್ತೆ ಮೇಲ್ಗಡೆ ಹೇಳುತ್ತೆ. ಈಗ ತೆಗೆದು ತೋರಿಸಿ ನಿಮ್ಗೆ. ಈ ತರ ಸ್ಕ್ರಬ್ಬರ್ ಆಗಿ ನಿಮ್ಗೆ ಹೊರಗಡೆ ಬರ್ತದೆ. ಇದ್ರ ನೀವು ಮಾರ್ಕೆಟ್ ಅಲ್ಲಿ ನೋಡಿ ಎಲ್ಲ ಇದು ಪ್ಲಾಸ್ಟಿಕ್ ಗಮ್ ಹಿಡ್ಕೊಂಡಿದೆ. ಸೊ ಆಟೋಮೆಟಿಕ್ ಆಗಿ ಏನಾಗ್ತಾ ಇದೆ, ಇದು ನೀವು ಬೇಕಾದ್ರೆ ಕಟ್ ಮಾಡಿ 10 ರೂಪಾಯಿ ಮಾರ್ಕೆಟ್ ಅಲ್ಲಿ ಮಾರ್ಬೋದು, ಮಾಲ್ 20 ರೂಪಾಯಿ ಮಾರ್ಬೋದು. ಇದು ಮ್ಯಾನುಫ್ಯಾಕ್ಚರ್ ನೋಡ್ರೆ 4 ರಿಂದ 5 ರೂಪಾಯಿಗೆ ಒಂದು ಸ್ಕ್ರಬ್ಬರ್ ರೆಡಿ ಆಗುತ್ತೆ. ನಿಮ್ಗೆ 10 ರೂಪಾಯಿ ಮಾರಿದಾಗ 4 ರಿಂದ 5 ರೂಪಾಯಿ ಲಾಭ ತಗೊಳ್ಳುವಂತ ಅವಕಾಶಗಳನ್ನ ಈ ಸ್ಕ್ರಬ್ಬರ್ ಅಲ್ಲಿ ಇವತ್ತು ನೀವು ಮಾಡಬಹುದು. ಈ ಸ್ಕ್ರಬ್ಬರ್ ಆಗಿದೆ. ಹಾಗೆ ಸ್ಕ್ರಬ್ಬರ್ ಜೊತೆಗೆ ಇದೇ ಮಷೀನ್ ಅಲ್ಲಿ ಸ್ಕ್ರಬ್ಬರ್ ಕೆಲಸ ಆಯ್ತು. ಈ ಡೈ ತೆಗೆದ್ಬಿಡೋಣ ಈಗ. ಇದು ಯಾವಾಗಲೂ ಎಲ್ಲದಕ್ಕೂ ಒಂದೇ ಹೀಟರ್ ಪ್ಯಾಡ್ ಬರುತ್ತೆ. ಎಲ್ಲದಕ್ಕೂ ಹೀಟರ್ ಪ್ಯಾಡ್ ತಗೊಂಡು ಒಂದು ಹೀಟರ್ ಪ್ಯಾಡ್ ಎಲ್ಲಕ್ಕೂ ಬರುತ್ತೆ. ಇದನ್ನ ತೆಗಿತಾ ಇದ್ದೀನಿ. ಇದನ್ನ ತೆಗೆದ್ಬಿಟ್ಟು ನಾ ಸೈಡ್ ಇಟ್ಟೆ ಇದನ್ನ. ಸೊ ಹಾಗೆ ಇದೇ ಮಷೀನ್ ಅಲ್ಲಿ ಮತ್ತೆ ಏನ್ ಮಾಡ್ಬೋದು ಅಂತ ವಿಚಾರ ಮಾಡಿದಾಗ ಟೂತ್ ಬ್ರಷ್ ಡೈ ಬರುತ್ತೆ. ಟೂತ್ ಬ್ರಷ್ ಬರುತ್ತೆ. ಸೊ ಈ ಟೂತ್ ಬ್ರಷ್ ಡೈನು ಸಹಿತ ನೀವು ಆರಾಮಾಗಿ ಸೊ ರೈಟ್ ಇಟ್ಕೊಂಡು ಇದರ ಕೆಳಗಡೆ ಇದು ಸೆಟ್ ಮಾಡ್ಕೋಬೇಕು. ಆಟೋಮೆಟಿಕ್ ಆಗಿ ನೋಡಿ ಈ ತರ ಬ್ರಷ್ ಇಡುವಂತ ಮೇಲಿನ ಪ್ಲಾಸ್ಟಿಕ್ ಬರುತ್ತೆ. ಇದನ್ನ ನೀವು ಇದ್ರಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀರಾ. ಸೊ ಆ ತರದಲ್ಲಿ ಈ ರೆಡಿ ಬ್ರಷ್ ಗಳನ್ನ ಏನ್ ಮಾಡ್ಬೇಕು, ಜಸ್ಟ್ ಇದ್ರೊಳಗಡೆ ಈ ತರ ಉಲ್ಟಾ ಇನ್ಸ್ಟಾಲ್ ಮಾಡ್ಬೇಕು. ಸೊ ಒಂದೊಂದೇ ಇನ್ಸ್ಟಾಲ್ ಮಾಡ್ತಾ ಹೋಗಿ. ಈ ತರ ನೀವೆಲ್ಲ ಬ್ರಷ್ ಗಳನ್ನ ಇಟ್ರಿ. ಸೊ ಇಟ್ಬಿಟ್ಟು ಈ ಡೈಯನ್ನ ಇಲ್ಲಿ ಕೆಳಗಡೆ ಸರಿಸಿದ್ಮೇಲೆ ಇದಕ್ಕೂ ಸಹಿತ ಒಂದು ಸೀಟ್ ಬರುತ್ತೆ ಈ ತರದ್ದು. ಈ ಸೀಟ್ ಸಹಿತ ನೀವು ಮಾಡಬಹುದು, ನಿಮ್ಮ ಬ್ರಾಂಡ್ ಹೆಸರು ಮಾಡ್ಕೋಬಹುದು. ಇದ್ರೂ ಸಹಿತ ಏನ್ ಮಾಡ್ಬೇಕು, ಇದ್ರ ಮೇಲ್ಗಡೆ ನೀವು ಇಟ್ರಿ ಅಂತಂದ್ರೆ ಇದ್ರ ಮೇಲೆ ಇಟ್ಟು ಮತ್ತೆ ಸೇಮ್ ಆಸ್ ಇಟ್ ಈಸ್ ನಿಮ್ ಮಷೀನ್ ಅನ್ನ ಆಪರೇಟ್ ಮಾಡಿದ್ರೆ
ಮತ್ತೆ ಅದೇನ್ ಪ್ಲೇಟ್ ಪ್ರೊಸೆಸ್ ಸ್ಕ್ರಬ್ಬರ್ ಪ್ರೊಸೆಸ್ ಸೇಮ್ ಪ್ರೊಸೆಸ್ ಇದು ಮಾಡುತ್ತೆ. ಇದು ಮಾಡಿದಾಗ ಸಹಿತ ನಿಮ್ಮ ಆ ಕೆಳಗಡೆ ಮೇಲ್ಗಡೆ ಪ್ಲಾಸ್ಟಿಕ್ ಅಂಟುಕೊಂಡು ಅದು ಒಂದು ಪೇಪರ್ ಇದಾಗಿ ಬರುತ್ತೆ. ಈಗ ನೋಡಿ ಮೇಲೆ ಎದ್ದಿದೆ, ಅದು ತೋರಿಸ್ತಾ ಇದ್ದೀನಿ ಇದನ್ನ. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಬ್ರಷ್ಗಳು ಈ ತರ ಪ್ರಿಂಟ್ ಆಗಿ ರೆಡಿ ಆಗಿ ಪ್ಯಾಕಿಂಗ್ ಆಗಿ ನಿಮ್ಮ ಹತ್ರ ಬರೋ ವ್ಯವಸ್ಥೆಗಳನ್ನ ಮಾಡಿದೀವಿ. ಈ ತರದ್ದು ಸಹಿತ ನೀವು ಬ್ರಷ್ ಮಾಡೋದು. ಇದು ನಿಮ್ಮ ಬ್ರಷ್ ಮತ್ತೆ ರಾ ಮಟೀರಿಯಲ್ ಇದೆಲ್ಲ ಸೇರಿಬಿಟ್ಟು ನಿಮಗೆ 4.5 ರೂಪಾಯಿ 5 ರೂಪಾಯಿ ಕಾಲ ಒಂದು ಬ್ರಷ್ ಬೀಳುತ್ತೆ. ಇದನ್ನ ಬಸ್ ಸ್ಟ್ಯಾಂಡ್ ಬಾಜು, ಲಾಡ್ಜ್ ಬಾಜು ಸಣ್ಣ ಪುಟ್ಟ ಜನ ಉಳ್ಕೊಂಡಿರ್ತಾರೆ. ಬೆಳಗ್ಗೆ ಬ್ರಷ್ ಮರೆದು ಹೋಗಿರ್ತಾರೆ, ಬೆಳಗ್ಗೆ ಬ್ರಷ್ ಬೇಕಂತ ಹೇಳ್ತಾರೆ, ಒಂದು ಸಣ್ಣ ಪೇಸ್ಟ್ ಒಂದು ಬ್ರಷ್ ಬೇಕಂತ ಹೋದಾಗ ಇದು ಆಲ್ಮೋಸ್ಟ್ ಅಲ್ಲ ಬೆಳಗ್ಗೆ 4 ಗಂಟೆ ತಗೊಂಡ್ರೆ ಇದು 5 ರೂಪಾಯಿ ಬ್ರಷ್ ನಾವು 8 ರೂಪಾಯಿ 10 ರೂಪಾಯಿ ಕೊಟ್ಟಿರ್ತೀವಿ, ಅವ್ರು 15 ರೂಪಾಯಿ 20 ರೂಪಾಯಿ ಮಾಡ್ತಾನೆ. ಸೊ ಇದು ಜಾಸ್ತಿ ಮಾರ್ಕೆಟ್ ಅಲ್ಲಿ ಯೂಸ್ ಆಗೋದ್ರಿಂದ ಇದ್ರೂ ಸಹಿತ ಈ ಪೇಪರ್ ಬೋರ್ಡ್ ಅಲ್ಲಿ ನೀವು ಬ್ರಷ್ ಸ್ಕ್ರಬ್ಬರ್ ಜೊತೆಗೆ ಬ್ರಷ್ ಸಹಿತ ಮಾಡಬಹುದು. ಸರ್ ಸೂಪರ್ ಆಗಿತ್ತು, ನಿಜವಾಗ್ಲೂ ನನಗೆ ಮಿರಕಲ್ ಆಯ್ತು ಒಂದ್ ಟೈಪ್. ಈ ರೀತಿಯಾಗಿ ಒಂದ್ ಮಷೀನ್ ಅಲ್ಲಿ ಮಲ್ಟಿ ಬಿಸ್ನೆಸ್ ಗಳನ್ನ ನಾವು ಮಾಡ್ಕೋಬಹುದು. ಹೊಸದಾಗಿ ಯಾರಾದ್ರೂ ಬಿಸ್ನೆಸ್ ತಯಾರು ಮಾಡ್ಕೊಳ್ಳೋದಾದ್ರೂ ಕೂಡ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ ಅವರಿಗೆ. ಇದ್ರಲ್ಲಿ ಮಾರ್ಜಿನ್ ಯಾವ ರೀತಿಯಲ್ಲಿ ಸಿಗುತ್ತೆ ಸರ್ ಪಬ್ಲಿಕ್ ಗೆ? ಖಂಡಿತ. ಈ ಉದಾಹರಣೆಗೆ ಈಗ ನಾವು 5 ರೂಪಾಯಿ ಒಂದು ಬ್ರಷ್ ಕೊಡ್ತಾ ಇದೀವಿ, ಮೇಲಿನ ಸೀಟ್ ಇದೆ ಒಂದು 10 ರೂಪಾಯಿ, ಇದು ಒಂದು 10 ರೂಪಾಯಿ, ಎಲ್ಲ ಸೇರಿ ಒಂದು 5 6 ರೂಪಾಯಿದಲ್ಲಿ ನಿಮ್ಗೆ ಒಂದು ಬ್ರಷ್ ರೆಡಿ ಆಗುತ್ತೆ. ಸೊ ಇದನ್ನ 6 ಅಂತಂದ್ರೆ 12 ಬ್ರಷ್ ಇದೆ, ನಿಮಗೆ 70 ರೂಪಾಯಿ ರೆಡಿ ಆಯ್ತು ಅನ್ಕೊಳ್ಳಿ. ನೀವು 80 ರೂಪಾಯಿಗೆ 90 ರೂಪಾಯಿಗೆ ನೀವು ಕೊಡುವಂಥದ್ದು. ಸ್ಕ್ರಬ್ಬರ್ ಇದೆ, ನೀವು ಸ್ಕ್ರಬ್ಬರ್ ಸ್ಪಂಜ್ ಬಂದ್ಬಿಟ್ಟು ನಿಮ್ಗೆ 250 ರೂಪಾಯಿ ಕೆಜಿ ಇದೆ. ಈ ಮೇಲ್ಗಡೆ ಏನ್ ಡಬ್ಬ ಇದೆ ಅಲ್ಲ, ಇದು ಪಕಳಿ ಅಂತ ಹೇಳ್ತೀವಿ, ಅದು ನಿಮ್ಗೆ 1 ರೂಪಾಯಿ ಒಂದು ಪೀಸ್ ಸಿಗುತ್ತೆ. ಇದು ಸೀಟ್ ಇದೆ, 10 ರೂಪಾಯಿ ಒಂದು ಸೀಟು. ಇದೆಲ್ಲ ಸೇರಿ ಸ್ಕ್ರಬ್ಬರ್ ಮಾಡಿದಾಗ 4.5 ರೂಪಾಯಿದಲ್ಲಿ ನಿಮ್ಗೆ ಒಂದು ಸ್ಕ್ರಬ್ಬರ್ ಬೀಳುತ್ತೆ. ಸೊ 1 ಕೆಜಿಯಲ್ಲಿ ಈ ತರ ಸ್ಕ್ರಬ್ಬರ್ ಪ್ಲೇಟ್ಗಳು 100 ಪೀಸ್ ಆಗ್ತವೆ 1 ಕೆಜಿ ಒಳಗಡೆ. ಸೊ 100 ಪೀಸ್ ಆಗ್ತವೆ, 250 ರೂಪಾಯಿ ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟಾಯ್ತು? ಪ್ಲಸ್ 10 ರೂಪಾಯಿ ಸೀಟ್ ಇದೆ, ಅದ್ರಲ್ಲಿ 12 ಪೀಸ್ ಆಗ್ತವೆ, ಪ್ಲಸ್ ಬೆಲೆಯಿಂದ ಒಂದು ಕಪ್ 12 ಕಪ್ 12 ರೂಪಾಯಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಸ್ಕ್ರಬ್ಬರ್ ಟೋಟಲ್ ಮಾಡಿ ಡಿವೈಡ್ ಮಾಡಿದಾಗ ಒಂದು ಸ್ಕ್ರಬ್ಬರ್ ನಿಮ್ಗೆ ಹೆಂಗ್ ಬಿತ್ತು ಅಂತ ನಿಮ್ಗೆ ಗೊತ್ತಾಗಿ ನೀವು ಹೆಂಗ್ ಮಾಡ್ಬೇಕಂತ ಮಾರ್ಜಿನ್ ಗೊತ್ತಾಗಿದೆ. ಹೆಂಗ್ ಪೇಪರ್ ಬಡ್ ಕ್ಯಾಲ್ಕುಲೇಷನ್ ಅದಕ್ಕೂ ಒಂದು ಕ್ಯಾಲ್ಕುಲೇಷನ್ ಇದೆ. ಆ ತರದಲ್ಲಿ ನೀವು ಮಾರ್ಜಿನ್ ಅನ್ನ ಎಂಜಾಯ್ ಮಾಡಬಹುದು. ಇದು ಹೋಲ್ಸೇಲ್ ಇರ್ತೀರಿ. ರಿಟೇಲ್ ಅಲ್ಲಿ ಹೋದಾಗ ನಿಮಗೆ ಮತ್ತೆ ಮಾರ್ಜಿನ್ ತಗೊಂಡಾಗ 100 to 100%. ನೀವು 6 ರೂಪಾಯಿ ಬಿದ್ದಿ ಅಂತ 15 ರೂಪಾಯಿ ಮಾಡಿದಾಗ 1 ಡಬಲ್ ಲಾಭ ಆಗುತ್ತೆ. 10 ರೂಪಾಯಿ ಮಾಡಿದ್ರೆ 1 ಡಬಲ್ ಲಾಭ ಆಗುತ್ತೆ ರಿಟೇಲ್ ಕೌಂಟರ್ ಹೋದಾಗ. ಆ ತರದಲ್ಲಿ ಸತಿ ನೀವು ಮಾಡೋದು. ಈ ತರ ಸ್ಕ್ರಬ್ಬರ್ ಮತ್ತೆ ಇದನ್ನ ನೀವು ಹೋಲ್ಸೇಲ್ ಅಂಗಡಿಗೆ ಹೆಂಗ್ ಕೊಡಕ್ ಹೋಗ್ಬೇಕು ಅಂತ ಇದ್ದೀರಾ ಪೇಪರ್ ಹಾಗೆ ಇದನ್ನ ಸಂತಿ ಒಳಗಡೆ ಕೂತ್ಕೊಂಡು ಮಾರೋರಿಗೆ, ಹಳ್ಳಿಗಳಲ್ಲಿ ಇದು ಸ್ವಲ್ಪ ಕೂದ ಎಲ್ಲ ತಗೊಂಡೋಗಿ ಅಂತವ್ರಲ್ಲಿ ಬ್ಯಾಗ್ ಹಾಕೊಂಡು ಹೋಗೋದು ನೋಡಿರ್ತೀರ, ಜಾತ್ರೆಗಳಲ್ಲಿ ಹೋಗಿ ಯೂಸ್ ಮಾಡೋಂತ ಇದಾರೆ. ಅಂತಲ್ಲಿ ಇದನ್ನ ಮಾರ್ಕೆಟ್ ಮಾಡೋಂಥ ವ್ಯವಸ್ಥೆ ಹೋದಾಗ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಬಹಳ ಇಂಪಾರ್ಟೆಂಟ್ ಕ್ವಶನ್. ಈಗಾಗಲೇ ನಿಮ್ ಕಡೆ ಅನೇಕ ಜನ ಈ ಪೇಪರ್ ಪ್ಲೇಟ್ ಮಷಿನ್ ನ ತಗೊಂಡು ಹೋಗಿದ್ದಾರೆ. ಸೊ ನೀವು ಈಗ ಹೊಸ ಮಷಿನ್ ನ ಲಾಂಚ್ ಮಾಡಿದೀರಾ. ಸೊ ಅವ್ರಿಗೆ ಏನ್ ಅನಿಸ್ತಾ ಇದೆ? ಅಬ್ಬಾ ನಾವ್ ಇನ್ನೂ ಒಂದ್ ಸ್ವಲ್ಪ ಲೇಟ್ ಆಗಿ ತಗೊಂಡ್ರೆ ಚೆನ್ನಾಗಿರ್ತಿತ್ತು, ಅಥವಾ ನಮ್ಗೆ ಹೊಡಿಸ್ತೀರ ನಮ್ಮನ್ನೆಲ್ಲ ನೀವು? ಅಯ್ಯೋ ದೇವ್ರೇ ಪರಮಾತ್ಮ, ಹೊಸ ಮಷಿನ್ ಕೊಟ್ಟು ಹಳೆ ಮಷಿನ್ ನಮ್ಗೆಲ್ಲ ಬಣ್ಣ ಹೊಡಿಬೇಕಾಗಿ ಅವರು. ಇಲ್ಲ ಸರ್, ಈಗ ಹಾಗಿದ್ರೆ ಈ ಡೈಗಳನ್ನ ಅವ್ರು ಏನ್ರು ಯೂಸ್ ಮಾಡ್ಕೊಳ್ಳುವಂತ ಚಾನ್ಸ್ ಇದೆ ಆಗಿದ್ರೆ? ಹಂಗ್ ಕೇಳ್ರಿ ಮೇಡಮ್, ತಗೊಂಡವ್ರು ಬಂದ್ ಹೊಡೆ ಹೆಂಗ್ ಹೇಳ್ತಿರಲ್ಲ ಅದೆಲ್ಲ. ಸೊ ಖಂಡಿತ ನಾವು ಅದೇ ಒಂದು ಟೀಮ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಇದು ಲಾಂಚ್ ಆದ್ಮೇಲೆ ನಿಮ್ಗೆ ನೋಡಿ, ನೀವೊಬ್ಬ ಪಬ್ಲಿಕ್ ಆಗಿ ಇದು ಕೇಳಂತ ಕ್ವಶನ್ ಜನಗೋಸ್ಕರ ಕೇಳ್ತಾರೆ. ಒಂದು ಹ್ಯಾಟ್ಸಪ್ ನಿಮ್ಗೆ. ಯಾಕಂತಂದ್ರೆ ನಾವು ಇದನ್ನ ಮಾಡಿದ್ವಿ ಅಂದ್ಮೇಲೆ ಹಳ್ಳೊಬ್ರು ನಮಗೆ ಏನಾದ್ರು ಅನ್ಬೋದು ಅನ್ನೋ ಚಿಂತೆ ನಿಮ್ಗಿಂತ ಜಾಸ್ತಿ ನಮಗೂ ಇದೆ ಅಲ್ವಾ? ಅದನ್ನ ನಾವೇ ಮಾಡಿದ್ವಿ. ಇದು ಬ್ರಾಡ್ ಆಗಿದೆ. ಈ ಡೈ ಅನ್ನ ಸ್ವಲ್ಪ ಶಾರ್ಟ್ ಮಾಡ್ತೀವಿ. 12 ಬ್ರಷ್ ಆಗುತ್ತಾ? 8 ಬ್ರಷ್ ಆಗ್ಲಿ. 12 ಸ್ಕ್ರಬ್ಬರ್ ಆಗುತ್ತಾ? 6 ಸ್ಕ್ರಬ್ಬರ್ ಆಗ್ಲಿ. ಆ ತರದ್ದು ಅಕಸ್ಮಾತ್ ಯಾರಿಗೂ ಬೇಕಂತ ಹಳೆ ನಮ್ಮ ಮಷಿನ್ ತಗೊಂಡಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವ್ರಿಗೂ ಆತರ ಬೇಕಾಗಿದ್ರೆ ಅದನ್ನು ಸಹಿತ ಅವ್ರು ಬೇಕು ಅಂತ ಆರ್ಡರ್ ಮಾಡಿದ್ರೆ ಅವ್ರಿಗೂ ಸಹಿತ ಅವ್ರ ಮಷಿನ್ ಸೈಜ್ಗೆ ರೆಡಿ ಮಾಡ್ಕೊಡಂತ ವ್ಯವಸ್ಥೆಗಳನ್ನ ಖಂಡಿತ ಮಾಡ್ಕೊಡ್ತೀವಿ. ಯಾರಿಗೂ ಭಯ ಇರಬೇಡ, ಹೆದರ್ಸ್ಬೇಡಿ ಯಾರಿಗೂ ಪ್ಲೀಸ್. ಸೊ ಸ್ನೇಹಿತರೆ, ಇದನ್ನ ಸರ್ ಕ್ಲಿಯರ್ ಮಾಡಿದ್ದಾರೆ. ನೀವು ಈಗಾಗಲೇ ಮಷಿನ್ ನ ಪರ್ಚೇಸ್ ಮಾಡಿದ್ರು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ. ಈ ಮಲ್ಟಿ ವರ್ಕ್ ಮಾಡುವಂತ ಮಷಿನ್ ನಿಮ್ ಮನೆಯಲ್ಲಿ ಕೂಡ ನೀವು ಹೊಸದಾಗಿ ಅದೇ ಮಷೀನ್ ಅಲ್ಲಿ ಈ ಹೊಸ ಡೈಗಳನ್ನ ಹಾಕಿ ನೀವು ಇನ್ಸ್ಟಾಲ್ ಮಾಡಿ. ಇದೇ ರೀತಿ ಏನು ಸಿಂಗಲ್ ಡೈ ಮಷೀನ್ ಇದೆ, ಮೊದಲು ನಾವು ಡಬಲ್ ಡೈ ಮಷೀನ್ ಕೊಡ್ತೇವೆ. ಅದೇ ರೀತಿ ಈ ಮಷೀನ್ ಅಲ್ಲೂ ಸಹಿತ ಡಬಲ್ ಡೈ ಮಷೀನ್ ಇದೆ. ಏನು ಡಬಲ್ ಡೈ ಮಷೀನ್ ನೋಡಿದೀರಾ? ಒಂದೇ ಮೋಟರ್ ಅಲ್ಲಿ 2 ಮಷೀನ್ ಕೆಲಸ ಮಾಡ್ತಾ ಇತ್ತು. ಹಾಗೆ ಅದೇ ಒಂದೇ ಮೋಟರ್ ಅಲ್ಲಿ ಈ ಮಷೀನ್ 2 ಮಷೀನ್ ವರ್ಕ್ ಮಾಡೋ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದೀವಿ. ಕೇವಲ ಮಷೀನ್ ಸೇಲ್ ಮಾಡುವಂತದ್ದಷ್ಟೇ ನಮ್ಮ ಉದ್ದೇಶ ಅಲ್ಲ ಮೇಡಮ್. ಆ ಮಷಿನ್ ತಗೊಂಡವರು ಜೀವನದಲ್ಲಿ ಮುಂದೆ ಬರ್ಬೇಕು, ಉದ್ಧಾರ ಆಗ್ಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಅಂತ ಸರ್ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ಮಾಹಿತಿಯುಳ್ಳ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ ಬೈ, ನಮಸ್ತೆ.